ನಾನು ಅಬ್ಸಲ್ಯೂಟ್ಲಿ ಇಲ್ಲ. ನಾನು ಈ ಮಾತು ಅಲ್ಲಿ ಕ್ಲಾರಿಫೈ ಮಾಡಿದ್ದೀನಿ. ನಿಮ್ಮವ್ರು ಮೀಡಿಯಾದವ್ರು ಕೇಳಿದ್ದಾರೆ, ಅದನ್ನೇ ಫಸ್ಟ್ ಹೇಳಿದ್ದೀನಿ. ನನಗೆ ಅದರ ಆಸೆ ಇಲ್ಲ. ನನಗೆ ಭಗವಂತ ಇಷ್ಟು ಕೊಟ್ಟಿದ್ದಾನೆ, ಇದಕ್ಕೆ ನಾನು ಭಾಳ ಸಂತೃಪ್ತಿದ್ದೀನಿ. ಇದ್ರ ಮೇಲೆ ನನಗೆ ಆಸೆನೇ ಇಲ್ಲ. ಸೀನಿಯಾರಿಟಿ ಪ್ರಶ್ನೆ, ಸೀನಿಯರ್ ನಾನು ಇರ್ಬೋದು, ಜೂನಿಯರು ಇರ್ಬೋದು, ಆದರೆ ನನಗೆ ಆಸೆ ಇಲ್ಲ ಮುಖ್ಯಮಂತ್ರಿ. ನಮ್ಮ ಸೀನಿಯರ್ಸ್ ಯಾರ್ಯಾರು ಪಾಪ ಪಕ್ಷ ಕಟ್ಟು ದುಡಿದು ಆಗ್ಬೇಕಂತ ಕಾಯ್ತಾ ಇದ್ದಾರೆ, ಅವ್ರು ಆದರೆ ಸಂತುಷ್ಟದ ಅಂತ ಇಷ್ಟು ಹೇಳಿದ್ದೀನಿ. ನಾನು ಬೇರೆ ಏನೂ ಹೇಳಿಲ್ಲ. ಮುಖ್ಯಮಂತ್ರಿ ಆಗಲಿಕ್ಕೆ ಸೀನಿಯಾರಿಟಿನ ಮಾನದಂಡ ಅಲ್ಲ ಅಂತ ಅಭಿಪ್ರಾಯಿಸ್ತೀನಿ. ನೋಡಿ, ಸೀನಿಯಾರಿಟಿ ಮಾನದಂಡ ಅಲ್ಲ, ಅದು ನನಗೂ ಗೊತ್ತಿದೆ. ಆದರೆ ಪಕ್ಷಕ್ಕಾಗಿ ಅವ್ರು ದುಡ್ದಾರಲ್ಲ, ಭಾಳ ಜನ ಭಾಳ ಥರ ದುಡ್ದಾರೆ. KPCC ಅಧ್ಯಕ್ಷರಾಗಿ ಪಕ್ಷ ಕಟ್ಟಾರೆ, ಪಕ್ಷ ಅಧಿಕಾರಕ್ಕೆ ಬಂದಿದೆ. ಪಾಪ ಅವ್ರ ಮುಖ್ಯಮಂತ್ರಿ ಆಗ್ಬೇಕಾದ ಆಸೆ ಇತ್ತು, ಬೇರೆಯವ್ರಾದರು. ಅಂಥವರು ಭಾಳ ನಮ್ಮಲ್ಲಿ ಸೀನಿಯರ್ಸ್ ಇದ್ದಾರೆ. ಮತ್ತು ಅವರೆಲ್ಲ ಆಗಬೇಕಲ್ಲ. ನಾವು ಜೂನಿಯರ್ಸ್ ಇದ್ದು ನಾವು ಅವ್ರು ಆಗ್ಬೇಕನ್ನೋ ಆಸೆ ಇಟ್ಕೋಬೇಕಲ್ಲ. ಸಿದ್ದರಾಮಯ್ಯನವರು JDS ಇಂದ ಬಂದವರು, ಅದು ಬಹುತೇಕ MB ಪಾಟೀಲ್ರು ಮರ್ತಾರ, ಅದು ಅವ್ರಿಗೆ ಕೇಳಿ. ನಾನು ನೆನಪಿಸೋದಿಲ್ಲ, ನೀವೇ ನೆನಪಿಸಿದ್ದೀರ. ಅದನ್ನು ನಾನಂತರೂ ನೆನಪಿಸಿಲ್ಲ. JDSನಿಂದಲೇ ಬಂದಿರ್ಬೋದು, BJPಯಿಂದಲೇ ಬಂದಿರ್ಬೋದು, ಕಾಂಗ್ರೆಸ್ನಿಂದ ಬರ್ದಿರ್ಬೋದು. ನಾನು ವಾಸ್ತವಿಕವಾಗಿ ಜನತಾ ದಳದಲ್ಲಿದ್ದೆ. ನನಗೆ ಯಾರು BJP ಕರೆದ್ರು, ಯಾರು ಕಾಂಗ್ರೆಸ್ಸಿಗೆ ಕರೆದ್ರು, ಅದೆಲ್ಲ ಅವ್ರವ್ರ ವಿವೇಚನೆಗೆ ಬಿಟ್ಟಿದ್ದದೆ. ನೀವು ಹೇಳ್ಬೋದಲ್ಲ ಸರ್, ನೀವು ಅದನ್ನು ನಾನು ಹೇಳಿ ರಾಜಕಾರಣ ಮಾಡೋಕ್ಕೆ ಹೋಗೋದಿಲ್ಲ. ಅದು ಅವ್ರವ್ರ ಆತ್ಮಕ್ಕೆ ಗೊತ್ತಿದೆ, ಜನರಿಗೂ ಗೊತ್ತಿದೆ.